ಸಿಕ್ಕಾಪಟ್ಟೆ ತಲೆನೋವು ತಲೆ ಸಿಡಿತಾ ಇದೆ ಅಲ್ವಾ. ತಲೆನೋವು, ಅಲ್ಲಿ ಇಲ್ಲಿ ಮೈಕೈ ನೋವು, ಜಾಯಿಂಟ್ ಪೇಯ್ನು, ಕತ್ತು ನೋವು, ಸೊಂಟ ನೋವು, ಎಷ್ಟೊಂದು ಪೇಯ್ನಿಂದ ನಾವು ಸಫರ್ ಆಗ್ತೈತಿ. ಫಸ್ಟ್ ಏನು ಮಾಡ್ತೀವಿ, ಓಡೋಗೆಲ್ಲ ಮೆಡಿಕಲ್ ಸ್ಟೋರ್ ಮಾತ್ರೆ ತೊಗೊಂಡ್ಬಿಡ್ತೀವಿ, ಅಥವಾ ಏನು ಮನೇಲಿ ಯಾವುದು ಪೇಯ್ನ್ ಕಿಲ್ಲರ್ ನುಂಗ್ಬಿಡ್ತೀವಿ. ಸೊ ನ್ಯಾಚುರಲ್ ಆಗಿ ಆಹಾರ ಪದ್ಧತಿಯಲ್ಲಿ ಕೆಲವು ಪೇಯ್ನ್ ಕಿಲ್ಲರ್ಸ್ ಇದೆಯಾ ಡಾಕ್ಟ್ರೆ ಅಂತ ಭಾಳ ಜನ ಕೇಳಿದೆ. ಯಾಕಂದರೆ ನಿಮ್ಗೆ ಗೊತ್ತಂಗೆ ಪೇಯ್ನ್ ಕಿಲ್ಲರ್ಸ್ ತೊಗೊಂಡಷ್ಟು ಸೈಡ್ ಎಫೆಕ್ಟ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಕಿಡ್ನಿಗೆ ತೊಂದರೆ ಆಗ್ಬೋದು, ಲಿವರ್ ತೊಂದರೆ ಆಗ್ಬೋದು, ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಕರೆಕ್ಟಾಗಿ ತೊಗೊಂಡ್ರೆ ಏನು ತೊಂದರೆ ಇಲ್ಲ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಪ್ರಕಾರ. ಬಟ್ ಜಾಸ್ತಿ ತೊಗೊಂಡಷ್ಟು ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಹಾಗೆ ನ್ಯಾಚುರಲ್ ಪೇಯ್ನ್ ಕಿಲ್ಲರ್ಸ್ ಇದೆಯಾ ಡಾಕ್ಟ್ರೆ, ಮನೆಯಲ್ಲೇ ಆಹಾರ ಪದ್ಧತಿ ಯಾವ ಥರ ಆಹಾರ ಪದ್ಧತಿ ತೊಗೊಂಡ್ರೆ ನಮಗೆ ಪೇಯ್ನ್ ಕಿಲ್ಲರ್ಸ್ ಎಫೆಕ್ಟ್ಸ್ ಇರುತ್ತೆ, ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಪೇಯ್ನ್ ಕಡಿಮೆ ಆಗುತ್ತೆ ಅಂತ ಕೇಳ್ತೀರಾ. ಎಷ್ಟೋ ಜನ ಪೇಷಂಟ್ ನಾನು ಕೇಳ್ತಾರೆ, ಮಾತೆ ತೊಗೊಳ್ಳೋ ಡಾಕ್ಟ್ರೆ ಪೇಯ್ನ್ ಕಿಲ್ಲರ್ ಬರಿಬೇಡಿ ನನಗೆ ಅಂತ. ನಾನು ಡಾಕ್ಟರ್ ಮುರಳೀಧರ್ ಅಂತ ಆರ್ಥೋಪೆಡಿಕ್ ಸರ್ಜನ್. ಸೊ ಅದರ ಬದಲು ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ಹೇಗೆ ಪೇಯ್ನ ಕಂಟ್ರೋಲ್ ಮಾಡ್ಬೋದು ದೇಹದಲ್ಲಿ. ನಂಬರ್ 1 ಪೇಯ್ನ್ ಕಿಲ್ಲರ್ ನ್ಯಾಚುರಲ್ ಸಿಗುವಂಥದ್ದು ಅರಶಿನ ಅಲ್ವಾ, ಟರ್ಮರಿಕ್ ಅಂತೀವಿ. ಕುರ್ಕುಮಿನ್ ಅಂತ ಒಂದು ಆ್ಯಂಟಿ ಇನ್ಫ್ಲಮೇಟ್ರಿ ಕಾಂಪೌಂಡ್ ಬರುತ್ತೆ ಗೆಳೆಯರೆ. ಸೊ ನೇಚರಲ್ಲಿ ಸಿಗುವಂಥ ಒಂದು ಡೈಕ್ಲೋಫೆನಕೋ ಇಬುಪ್ರೋಫೆನ್ ಒಂದು ಪೇಯ್ನ್ ಕಿಲ್ಲರ್ ಅಪ್ಪ ಅಂತ ಅದನ್ನು ಹೇಳ್ಬೋದು. ಸ್ವಲ್ಪ ಮಟ್ಟಿಗೆ ದೇಹದಲ್ಲಿ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ. ಸೊ ಎನ್ಸೈಮ್ಸ್ ಏನಿದೆಯಲ್ಲ, ಪೇಯ್ನ್ ಪ್ರೊಡ್ಯೂಸ್ ಮಾಡುವಂಥ ಎನ್ಸೈಮ್ಸ್ ಕೆಲವಿರುತ್ತೆ, ಅದನ್ನು ಈ ಟರ್ಮರಿಕ್ಕು ಕುರ್ಕುಮಿನ್ ಕಾಂಪೌಂಡು ಬ್ಲಾಕ್ ಮಾಡುತ್ತೆ. ಪೇಯ್ನು, ಸ್ವೆಲ್ಲಿಂಗು, ಇನ್ಫ್ಲಮೇಷನ್ ಕಡಿಮೆ, ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಕ್ಷನ್ ಇದೆ. ಸೊ ಹಾಗಾಗಿ ಅರಶಿನ ನೀವು ಯಥೇಚ್ಛವಾಗಿ ಬಳಸ್ತಿರ್ತೀರ, ಚಿತ್ರಾನ್ನಕ್ಕೆ ಹಾಕ್ಕೋತೀರಾ, ಅವಲಕ್ಕಿ ಹಾಕ್ಕೋತೀರಾ. ಜೊತೆಗೆ ನಾನು ಹಳದಿ ಹಾಲು ಅಂತಲೇ ಒಂದು ಮಾಡಿದ್ದೀನಿ. ಸೊ ಅದೇ ಎಷ್ಟೊಂದು ಸಾವಿರ ವ್ಯೂಸ್ ಆಗಿದೆಗಳೇ, ಆ ವೀಡಿಯೋ ಪೂರ್ತಿ ಪ್ರಮಾಣದಲ್ಲಿ ನೋಡಿ. ಹಾಲಿಗೆ ಒಂದು ಚಿಟಿಕೆ ನೀವು ಮೆಣಸು ಪುಡಿ ಪ್ಲಸ್ ಒಂದು ಚಿಟಿಕೆ ಅರಶಿನ ಹಾಕೊಂಡು ಕುಡಿದ್ಬಿಟ್ರಪ್ಪ ಅಂತಂದರೆ ಅದರಲ್ಲಿ ನಿಮ್ಗೆ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್ ತುಂಬ ಚೆನ್ನಾಗಾಗುತ್ತೆ. ಸೊ ಡೈಜೆಷನ್ ಚೆನ್ನಾಗುತ್ತೆ, ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್ ಇರುತ್ತೆ. ಸೊ ಹಾಗೆ ನೀವು ಈ ಥರ ಒಂದು ಅರಿಶಿನವನ್ನು ನಿಮ್ಮ ಆಹಾರ ಪದ್ಧತಿಯಲ್ಲಿ ಯಥೇಚ್ಛವಾಗಿ ಬಳಸಿದರೆ ಜಾಯಿಂಟ್ ಪೇಯ್ನಿಂದ ಇರುವಂಥ ಪೇಯ್ನ್ ಇರ್ಬೋದು, ಆರ್ಥೈಟಿಸ್, ರುಮಟೈಡ್ ಆರ್ಥೈಟಿಸ್ ಇರ್ಬೋದು, ಗೌಟ್ ಇರ್ಬೋದು, ಅಥವಾ ಮಸಲ್ ಲೆಗ್ಸು ಅಲ್ಲಿ ಇಲ್ಲಿ ಪೇಯ್ನ್ ಆಗ್ತಾ ಇರುತ್ತೆ, ಫೈಬ್ರೋಮೈಲ್ಸ್ ಅಂತೀವಿ, ಅವೆಲ್ಲ ಆ್ಯಂಟಿ ಇನ್ಫ್ಲಮೇಟರಿ ನ್ಯಾಚುರಲಾಗಿ ಸಿಗುವಂಥ ಒಂದು ಪೇಯ್ನ್ ಕಿಲ್ಲರ್ ಥರ ನಿಮ್ಮ ಈ ಒಂದು ಕುರ್ಕುಮಿನ್ ನಿಮ್ಮ ಒಂದು ಅರಿಶಿನ ಕೆಲಸ ಮಾಡುತ್ತೆ. ಹಾಗೆ ಯಾರಿಗೆ ಇದರ ಪೇಯ್ನ್ಸು, ಹೇಕ್ಸು, ರುಮಟೈಡ್ ಆರ್ಥೈಟಿಸ್, ಜಾಯಿಂಟ್ ಪೇಯ್ನ್ಸ್ ಅವರೆಲ್ಲ ಒಂದು ಅರಿಶಿನವನ್ನು ಡೈಲಿ ಪ್ರತಿನಿತ್ಯ ನಿಮ್ಮ ದೇಹದ ಆರೋಗ್ಯಕ್ಕೋಸ್ಕರ, ಪೇಯ್ನ್ ಕಡಿಮೆ ಆಗೋಕ್ಕೋಸ್ಕರ ನಿಮ್ಮ ಪ್ರತಿನಿತ್ಯದ ಆಹಾರದಲ್ಲಿ ಅರಿಶಿನವನ್ನು ಯಥೇಚ್ಛವಾಗಿ ಬಳಸೋದು ಭಾಳ ಒಳ್ಳೆಯದಿಲ್ಲ ರೀ. ನಂಬರ್ 2 ಜಿಂಜರ್, ಶುಂಠಿಯಲ್ಲಿ ಜಿಂಜರ್ ಆಲ್ಸ್ ಅಂತ ಒಂದು ಕಾಂಪೌಂಡ್ ಇದೆ ಗೆಳೆಯರೆ. ಆ ಜಿಂಜರ್ ಆಲ್ಸ್ ಕಾಂಪೌಂಡ್ ಏನಪ್ಪ ಅಂದರೆ ಇಟ್ ರೆಡ್ಯೂಸ್ ದ ಮಸಲ್, ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಮಸಲ್ ರಿಲ್ಯಾಕ್ಸ್ ಮಾಡುತ್ತೆ, ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್, ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ, ಮತ್ತು ಮಸಲ್ಸ್ ಕೂಡ ರಿಲ್ಯಾಕ್ಸ್ ಮಾಡುತ್ತೆ, ಸೂತನಿಗೆ ಎಫೆಕ್ಟ್ ಇದೆ. ನಿಮ್ಮ ಶುಂಠಿ ಇದೆ, ಶುಂಠಿ ಟೀ ಮಾಡ್ಕೊಂಡು ಕುಡಿಬೋದು, ಅಥವಾ ಶುಂಠಿನ ಆಹಾರ ಪದ್ಧತಿ ಉಪಯೋಗಿಸ್ಕೊಳ್ತೀವಿ, ಶುಂಠಿ ಚಟ್ನಿ ಮಾಡ್ತೀವಿ, ಎಷ್ಟೊಂದು ರೀತಿಯಲ್ಲಿ ಶುಂಠಿ ನೀವು ದೇಹದಲ್ಲಿ ಉಪಯೋಗಿಸ್ಕೋಬೋದು. ಸೊ ಬಾಡಿ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಮಸಲ್ ರಿಲ್ಯಾಕ್ಸ್ ಆಗುತ್ತೆ, ಪೇಯ್ನು ಅವೆಲ್ಲ ಕಡಿಮೆ ಆಗುತ್ತೆ ಗೆಳೆಯರೆ. ಹಾಗೆ ಶುಂಠಿಯನ್ನು ಕೂಡ ಯಾರಿಗೆ ಜಾಯಿಂಟ್ ಪೇಯ್ನ್ಸ್ ಇದೆ, ಮಂಡಿ ನೋವಿದವರೆಲ್ಲ ಶುಂಠಿಯನ್ನು ಕೂಡ ಯಥೇಚ್ಛವಾಗಿ ತಮ್ಮ ಆಹಾರ ಪದ್ಧತಿಯಲ್ಲಿ ಬಳಸಿ ಶುಂಠಿ ಟೀ ಮಾಡ್ಕೊಂಡು ಕುಡೀರಿ ಅಲ್ವಾ. ಶುಂಠಿ ಟೀ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ, ಒಂಥರ ಫ್ರಾಗ್ರೆನ್ಸ್ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಬಾಡಿಲಿ ಇನ್ಫ್ಲಮೇಷನ್ ಕಡಿಮೆ ಮಾಡೋಕೆ ಕೂಡ ಭಾಳ ಅನುಕೂಲ ಆಗ್ತಿಲ್ಲ. ನಂಬರ್ 3ನೇದು ಚೆರ್ರೀಸ್ ಅಂತೇಳಿ, ಚೆರ್ರಿ ಫ್ರೂಟ್ಸ್ ರೆಡ್ ಇರುತ್ತೆ, ಕೆಲಸ ಎಲ್ಲೋ ಕೂಡ ಬರುತ್ತೆ. ಆ ಚೆರ್ರೀಸಲ್ಲಿ ಆ್ಯಂಥೋಸೈನಿನ್ಸ್ ಅಂತ ಇರುತ್ತೆ ಗೆಳೆಯರೆ. ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಇರುತ್ತೆ, ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ, ಆಕ್ಸಿಡೇಟಿವ್ ಸ್ಟ್ರೆಸ್ನ ಫೈಟ್ ಮಾಡ್ತಾ ಗೆಳೆಯರೆ. ಸೊ ಎಸ್ಪೆಷಲಿ ನಿಮಗೆ ಗೌಟ್ ಕಾಲಿರೋರಿಗೆ, ರುಮಟೈಡ್ ಆರ್ಥೈಟಿಸ್ ಇರೋರಿಗೆ, ಆಸ್ಟಿಯೋಆರ್ಥೈಟಿಸ್ ಇರೋರಿಗೆ, ಜಾಯಿಂಟ್ ಪೇನ್ಸ್ ಜಾಸ್ತಿ ಇರ್ತಾರೆ ಅಂಥವ್ರಿಗೆ ಇದು ಬಾಡಿ ಇನ್ಫ್ಲಮೇಷನ್ ಕಡಿಮೆ ಮಾಡೋಕ್ಕೆ ಚೆರ್ರೀಸ್ ಭಾಳ ಹೆಲ್ಪ್ ಆಗ್ತಾ ಗೆಳೆಯರೆ. ಸೊ ಚೆರ್ರೀಸ್ನ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಬರೀ ಹಣ್ಣು ಕೂಡ ತಿನ್ಬೋದು. ಸೊ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್ ಇರೋದ್ರಿಂದ ನಿಮಗೆ ಬಾಡಿಲಿ ಇನ್ಫ್ಲಮೇಷನ್ ಚೆನ್ನಾಗಿ ಕಡಿಮೆ ಆಗುತ್ತೆ, ಪೇಯ್ನು, ಸ್ವೆಲ್ಲಿಂಗು, ಎಡಿಮಾ ಕಡಿಮೆ ಆಗುತ್ತೆ. ಸೊ ಹೀಗಾಗಿ ನ್ಯಾಚುರಲ್ ಸಿಗುವಂಥ ಫ್ರೂಟು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಮಾತೆ ಥರನೇ ಕೆಲಸ ಮಾಡುತ್ತೆ. ಹಾಗಾಗಿ ಚೆರ್ರಿ ಫ್ರೂಟ್ಸ್ನ ಯಾರಿಗೆ ಜಾಯಿಂಟ್ ಪೇಯ್ನ್ಸ್ ಇದೆ, ಮಸಲ್ ಲೇಕ್ಸ್ ಇರುತ್ತೆ, ಇವನ್ ಮುಟ್ಟಾಗೋರು ಕೆಲವರಿಗೆ ಪೇಯ್ನ್ ಆಗ್ತಾ ಇರುತ್ತೆ, ಪೀರಿಯಡ್ಸ್ ಪೇಯ್ನ್ ಆಗುತ್ತೆ ಅಂಥವ್ರಿಗೆ, ಮೈಗ್ರೇನ್ ಹೆಡ್ಡೇಕ್ ಇರೋರಿಗೆ, ಇಂಥ ಪೇಯ್ನ್ ಇರುವಂಥ ಕಂಡೀಷನ್ಸಲ್ಲೆಲ್ಲ ಮಸಲ್ ಲೇಕ್ಸ್ ಇರುವಂಥವ್ರಿಗೆಲ್ಲ, ಅಥವಾ ಎಕ್ಸಸೈಸ್ ಮಾಡಿದ್ಮೇಲೆ ಮಸಲ್ಸ್ ಪೇಯ್ನ್ ಆಗ್ತಿರುತ್ತೆ ಅಂಥವ್ರು ಕೂಡ ಚೆರ್ರಿ ಫ್ರೂಟ್ಸ್ ತಿನ್ಬಿಟ್ರೆ ಆ ಮಸಲ್ಸ್ ಪೇಯ್ನು, ಮಸಲ್ ಸೋರ್ನೆಸ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಇಟ್ಸ್ ಆಕ್ಸ್ ಎ ನ್ಯಾಚುರಲ್ ಪೇಯ್ನ್ ಕಿಲ್ಲರ್. ಸೊ ಹಾಗೆ ಚೆರ್ರೀಸ್ ಕೂಡ ಯಥೇಚ್ಛವಾಗಿ ಪೇಯ್ನ್ ಇರುವಂಥವ್ರು ಬಳಸ್ಬೋದು. 4ನೇದು ಗಾರ್ಲಿಕ್ ಅಂತೀವಿ. ಗಾರ್ಲಿಕ್ ಗೊತ್ತಿದೆಯಲ್ಲ ನಿಮಗೆ, ಬೆಳ್ಳುಳ್ಳಿ ಅಲ್ವಾ. ಬೆಳ್ಳುಳ್ಳಿ ಹಾರ್ಟ್ಗೆ ಭಾಳ ಒಳ್ಳೆ, ನಿಮಗೆಲ್ಲ ಗೊತ್ತಾಗ. ಜೊತೆ ಇಟ್ಸ್ ಅನ್ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್, ಬಾಡಿಯಲ್ಲಿ ಪೇಯ್ನ್ ಕೂಡ ಕಡಿಮೆ ಮಾಡೋಕ್ಕೆ ಭಾಳ ಅನುಕೂಲ ಆಗುತ್ತೆ. ಸೊ ಗಾರ್ಲಿಕ್, ಬೆಳ್ಳುಳ್ಳಿ ನಾವು ಫ್ಲೇವರ್ ಕೂಡ ಉಪಯೋಗಿಸ್ತೀವಿ. ಬರೀ ಫ್ಲೇವರ್ಗೆಲ್ಲ ನಿಮ್ಮ ಚಿತ್ರಾನ್ನಕ್ಕೆ ಮಾಡ್ತಾರೆ, ಬೆಳ್ಳುಳ್ಳಿ ಚಿತ್ರಾನ್ನ, ನಿಮ್ಮ ಮೊಸರನ್ನಕ್ಕೆ ಹಾಕ್ತಾರೆ. ಸೊ ಬೆಳ್ಳುಳ್ಳಿಯನ್ನು ಯಥೇಚ್ಛವಾಗಿ ಬೆಳೆದಷ್ಟು ಹಾರ್ಟಿಗೆ ಕೂಡ ಒಳ್ಳೆಯದು, ಜೊತೆಗೆ ಇನ್ಫ್ಲಮೇಷನ್, ಬಾಡಿಯಲ್ಲಿ ಇನ್ಫ್ಲಮೇಷನ್ ಕೂಡ ಕಡಿಮೆ ಮಾಡುತ್ತೆ, ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ ಇದೆ, ನ್ಯಾಚುರಲ್ ಪೇಯ್ನ್ ಕಿಲ್ಲರ್ ಥರ ಕಡಿಮೆ ಕೆಲಸ ಮಾಡುತ್ತೆ. ಯಾರಿಗೆ ಆರ್ಥೈಟಿಸ್ ಇದೆ ಅವ್ರಿಗೆ ಹೆಲ್ಪ್ ಆಗುತ್ತೆ, ಬಾಡಿ ಇಮ್ಯುನಿಟಿ ಕೂಡ ಜಾಸ್ತಿ ಮಾಡುತ್ತೆ. ಸೊ ಇನ್ಫೆಕ್ಷನ್ಸ್ನ ಕಡಿಮೆ ಮಾಡೋಕ್ಕೆ, ಇನ್ಫ್ಲಮೇಷನ್ ಕಡಿಮೆ ಮಾಡೋಕ್ಕೆ ಭಾಳ ಅನುಕೂಲ ಆಗುತ್ತೆ. ಬೆಳ್ಳುಳ್ಳಿ ಕುರಿತಾಗಿ ಒಂದು ವೀಡಿಯೋ ಮಾಡಿ ಆಲ್ರೆಡಿ 3 ಲಕ್ಷ 4 ಲಕ್ಷ ವ್ಯೂಸ್ ಆಗಿದೆ ಗೆಳೆಯರೆ. ದಯವಿಟ್ಟು ಆ ವಿಡಿಯೋನ ನೋಡಿ.
ಖಾಲಿ ಹೊಟ್ಟೆಲಿ ಎಸ್ಪೆಷಲಿ ಒಂದೆರಡು ಅಳಿಸ್ತು ಹೆಸಳು ನೀವು ಬೆಳ್ಳುಳ್ಳಿನ ಉಪಯೋಗಿಸೋದ್ರಿಂದ ಖಾಲಿ ಹೊಟ್ಟೆಯಲ್ಲಿ ಎಷ್ಟೊಂದು ರೀತಿ ಅನುಕೂಲಗಳಿದೆ. ಬೆಳ್ಳುಳ್ಳಿ ಕುರಿತಾಗಿ ಒಂದು ವಿಡಿಯೋ ಮಾಡಿದ್ವಿ, 3 ಲಕ್ಷ 4 ಲಕ್ಷ ವಿಡಿಯೋಸ್ ಆಗಿದೆ. ದಯವಿಟ್ಟು ಅದು ನೋಡಿ. ಈ ಥರ ಪೇಯ್ನ್ಗೆ ಇನ್ಫ್ಲಮೇಷನ್ ಕಡಿಮೆ ಆಗಿ ಕೂಡ ಭಾಳ ಅನುಕೂಲಕಾರಿ ಈ ಬೆಳ್ಳುಳ್ಳಿ. ಇನ್ನೇನು ಬಂದು ಆಲಿವ್ ಆಯಿಲ್ ಅಲ್ವಾ, ನ್ಯಾಚುರಲ್ ವರ್ಜಿನ್ ಆಲಿವ್ ಆಯಿಲ್ ಏನು ಸಿಗುತ್ತಲ್ಲ ಅದರಲ್ಲಿ ಆಲಿಯೋಕ್ಯಾಂಥಲ್ ಅಂತ ಒಂದು ಕಾಂಪೌಂಡ್ ಇದೆ. ಸೊ ಆಲಿಯೋಕ್ಯಾಂಥಲ್ ಕಾಂಪೌಂಡ್ ಏನು ಮಾಡುತ್ತೆ, ಬಾಡಿಯಲ್ಲಿ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಯಾರಾದ್ರೂ ಜಾಯಿಂಟ್ ಪೇನ್ಸ್ ಇದೆ, ಎಸ್ಪೆಷಲಿ ಮಂಡಿ ನೋವು, ಭಾಳ ವರ್ಷಗಳಿಂದ ಮಂಡಿ ನೋವು ತಿಂತಿರ್ತಾರೆ, ಅಥವಾ ರುಮ್ಟೋಡ ತಡಿಸ್ತಿರುತ್ತೆ, ಅಂಥವ್ರಿಗೆಲ್ಲ ಬಾಡಿಗೆ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಜಾಯಿಂಟ್ ಪೇನ್ಸ್ ಕಡಿಮೆ ಆಗುತ್ತೆ, ಮತ್ತು ಜಾಯಿಂಟ್ ಸ್ಮೂತ್ ಆಗಿರುತ್ತೆ, ಫಂಕ್ಷನ್ ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ. ಸೊ ಆಲಿವ್ನ ನೀವು ಆಯಿಲ್ನ ರೆಗ್ಯುಲರ್ ಉಪಯೋಗಿಸೋದ್ರಿಂದ ನ್ಯಾಚುರಲಾಗಿ ನಿಮಗೆ ಫ್ಲೇವರ್ಸ್ ಹಾಕ್ಬೋದು, ಅಥವಾ ಆಲಿವ್ ಆಯಿಲ್ ಕುಕ್ ಕೂಡ ಮಾಡ್ಕೋಬೋದು. ಕುಕ್ಕಿಂಗ್ ಪರ್ಪಸ್ ಕೂಡ ಉಪಯೋಗಿಸ್ಬೋದು. ಈ ಥರ ಉಪಯೋಗಿಸಿದಾಗ ನಿಮಗೆ ಬಾಡಿಯಲ್ಲಿ ಇನ್ಫ್ಲಮೇಷನ್ ಆ್ಯಸೆಸ್ ಕಡಿಮೆ ಆಗುತ್ತೆ, ಜಾಯಿಂಟ್ ಪೇನ್ಸ್ವರೆಗೆ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಜಾಯಿಂಟ್ ಸ್ಮೂತ್ ಆಗುತ್ತೆ, ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಮೂವ್ಮೆಂಟ್ಸ್ ಚೆನ್ನಾಗುತ್ತೆ, ಓವರಾಲ್ ಪೇಯ್ನ್ ಬಾಡಿಯಲ್ಲಿ ಕಡಿಮೆ ಆಗುತ್ತೆ. ಸೊ ಇಟ್ ಹ್ಯಾಸ್ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್. ಸೊ ಹಾಗಾಗಿ ಆಲಿವ್ ಆಯಿಲ್ನು ಕೂಡ ಪೇಯ್ನ್ ಇರೋರು ಖಂಡಿತ ಉಪಯೋಗಿಸ್ಬೋದು. 6ನೇದು ಬಂದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್. ಒಮೆಗಾ 3 ಫ್ಯಾಟ್ ನಿಮ್ಗೆ ಗೊತ್ತಿರೋಂಗೆ ಯಥೇಚ್ಛ ಬ್ರೈನ್ ಕೂಡ ಒಳ್ಳೆಯದು. ಸೊ ಜೊತೆಗೆ ಒಮೆಗಾ 3 ಫ್ಯಾಟಿಸ್ ಅಂತ ರಿಚ್ಚು ನಿಮ್ಗೆ ಆಹಾರ ಪದಾರ್ಥಗಳನ್ನ ಗೊತ್ತಿದೆ. ಸಾಲ್ಮನ್ ಫಿಶ್ ಇದೆ, ಫ್ಯಾಟಿ ಫಿಶ್ ಇದೆ, ಮೆಕರಲ್ ಅಂತ ಫಿಶ್ ಇದೆ. ಸೊ ಈ ಫಿಶಲ್ಲಿ ಮತ್ತು ನ್ಯಾಚುರಲ್ ಕೆಲವು ಐಟಮ್ಸ್ಗಳು ಕೂಡ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಜಾಸ್ತಿ. ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಜಾಸ್ತಿ ಇದ್ದಷ್ಟು ನಿಮಗೆ ಜಾಯಿಂಟ್ ಪೇಯ್ನು ಮತ್ತು ಜಾಯಿಂಟ್ ಇನ್ಫ್ಲಮೇಷನ್ನು, ಪೇನ್ಫುಲ್ ಆರ್ಥರೈಟಿಸ್ ಇರುವಂಥವರೆಲ್ಲ ಈ ರೀತಿ ಆಹಾರ ಪದಾರ್ಥ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ರಿಚ್ಚಿರುವಂಥ ಆಹಾರ ಪದಾರ್ಥ ಉಪಯೋಗಿಸಿದಾಗ ಬಾಡಿ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಸೊ ಬಾಡಿ ಹೆಲ್ತಿ ಆಗುತ್ತೆ, ಪೇಯ್ನ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ನ ಮೆದುಳಿಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ಈ ಥರ ಜಾಯಿಂಟ್ ಪೇನ್ಸ್ ಕೂಡ ಭಾಳ ಹೆಲ್ಪ್ ಆಗುತ್ತೆ. 7 ಬಂದು ಪೆಪ್ಪರ್ಮೆಂಟ್ ಅಂತ ಹೇಳಿದ್ರು ಇಂಗ್ಲೀಷಲ್ಲಿ, ಪುದೀನ ಅಲ್ವಾ, ಪುದೀನ ಚಟ್ನಿ. ಆ ಒಂದು ಫ್ಲೇವರೇ ಖುಷಿಯಾಗುತ್ತೆ, ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ಪುದೀನ ಕೂಡ ಮಸಲ್ ರಿಲ್ಯಾಕ್ಸೇಷನ್ಗೆ ಭಾಳ ಹೆಲ್ಪ್ ಆಗುತ್ತೆ. ತಲೆನೋವು ಇರೋರಿಗೆ ಮತ್ತು ಡೈಜೆಸ್ಟಿವ್ ಪೇಯ್ನ್, ಹೊಟ್ಟೆ ನೋವು ಅಂಥವ್ರಿಗೆಲ್ಲ ಭಾಳ ಹೆಲ್ಪ್ ಆಗುತ್ತೆ. ಸೊ ಪೆಪ್ಪರ್ಮೆಂಟ್ ಪುದೀನ ಟೀ ಕುಡಿಯಿಂದ ಮಸಲ್ಸ್ ಸ್ಟಮಕಲ್ಲಿ ಕ್ರಾಂಪ್ಸ್ ಕೂಡ ಅವಾಯ್ಡ್ ಆಗುತ್ತೆ. ಸೊ ನಿಮಗೆ ಮೈಗ್ರೇನು, ಟೆನ್ಷನ್ ಹೆಡ್ಡೇಕ್ ಕೂಡ ಒಂದು ಪುದೀನ ಆಯಿಲ್ ಕೂಡ ಬರುತ್ತೆ, ಅದನ್ನು ನಾವು ಅಪ್ಲೈ ಮಾಡೋದ್ರಿಂದ ಕೂಡ ಟೆನ್ಷನ್ ಹೆಡ್ಡೇಕು, ಮೈಗ್ರೇನ್ ಹೆಡ್ಡೇಕ್ ಕಡಿಮೆ ಆಗುತ್ತೆ. ಸೊ ಪುದೀನದಲ್ಲೂ ಕೂಡ ಯಥೇಚ್ಛವಾಗಿ ಪೇಯ್ನ್ ಕಡಿಮೆ ಮಾಡುವಂತಹ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್ ಇರೋದ್ರಿಂದ ಪುದೀನ ಚಟ್ನಿ ಉಪಯೋಗಿಸ್ಕೊಳ್ಳಿ. ಪುದೀನ ಟೀಗೆ ಹಾಕ್ಕೊಂಡು ಕುಡಿಬೋದು, ಪುದೀನ ನೀರು ಹಾಕ್ಕೊಂಡು ಕುಡಿತೀವಿ. ಸೊ ಪುದೀನ ಎಚ್ಚೆತ್ತವಾಗಿ ಬೆಳೆದಷ್ಟು ಈ ಥರ ಜಾಯಿಂಟ್ ಪೇಯ್ನ್ಸು, ಹೆಡ್ಡೇಕು ಅವೆಲ್ಲ ಆದಷ್ಟು ಕಂಟ್ರೋಲ್ ಬರುತ್ತೆ ಗೆಳೆಯರೆ. ಸೊ ಗೆಳೆಯರೆ, ನಾನು ನ್ಯಾಚುರಲ್ ಸಿಗುವಂಥ 7 ಆ್ಯಂಟಿ ಇನ್ಫ್ಲಮೇಟರಿ ಪೇಯ್ನ್ ಕಿಲ್ಲರ್ಸ್ನ ಫುಡ್ಡಿನ ಆಹಾರ ಪದಾರ್ಥ ರೂಪದಲ್ಲಿ ನಿಮ್ಗೆ ಹೇಳಿದೆ ಅಲ್ವಾ. ನಾನು ಡಾಕ್ಟರ್ ಮುರಳೀಧರ್ ಅಂತ. ಸಾಧಾರಣ 480ಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ. ವಿಡಿಯೋನ ಲೈಕ್ ಮಾಡಿ, ಮರ್ಯಾದೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾರಿಗೆ ಕ್ರಾನಿಕ್ ಪೇಯ್ನ್ ಇರುತ್ತೆ, ರುಮ್ಟೋಡ ಇರುತ್ತೆ, ಆಸ್ಟಿಯೋಆರ್ಥರೈಟಿಸ್ ಇರುತ್ತೆ, ಅಲ್ಲಿ ಪೇಯ್ನ್ ಆಗ್ತದೆ, ವಯಸ್ಸಾದ್ಮೇಲೆ ಸೌತಗಳಾಗಿರುತ್ತೆ, ಹೆಡ್ಡೇಕ್ ಇರುತ್ತೆ, ಮೆನ್ಸ್ಟ್ರಲ್ ಪೇಯ್ನ್ ಇರುತ್ತೆ, ಅವ್ರಿಗೆಲ್ಲರಿಗೂ ಈ ವಿಡಿಯೋನ ದಯವಿಟ್ಟು ಈಗಲೇ ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ಇದರಲ್ಲಿ ಹೇಳಿದಂಥ 7 ಆಹಾರ ಪದಾರ್ಥಗಳನ್ನ ಉಪಯೋಗಿಸಿದಷ್ಟು ಅವರ ಬಾಡಿಯಲ್ಲಿ ನ್ಯಾಚುರಲ್ ಪೇಯ್ನ್ ಕಿಲ್ಲರ್ಸ್ ಥರ ಕೆಲಸ ಮಾಡುತ್ತೆ. ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಬಾಡಿಯಲ್ಲಿ ಆಕ್ಸಿಡೆಂಟ್ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ಆದಷ್ಟು ಪೇಯ್ನ್ ಕಿಲ್ಲರ್ಸ್ ತೊಗೊಳ್ಳೋಂಥ, ಆದಷ್ಟು ಡಾಕ್ಟ್ರಿಗೆ ಹೋಗುವಂಥ, ಆದಷ್ಟು ಅವಾಯ್ಡ್ ಮಾಡ್ಬೋದು. ಬಟ್ ಕ್ವಾಲಿಫೈಡ್ ಡಾಕ್ಟರ್ ತೋರಿಸಿ. ರುಮ್ಟೋಡ ಆರ್ಥರೈಟಿಸ್ ನನ್ನ 1,200 ಜನ ಪೇಷಂಟ್ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇರೆ ರೀತಿಯಾದಂಥ ಡ್ರಗ್ಸ್ ಬೇಕಾದ್ರ ಜೊತೆಗೆ ಆಹಾರ ಪದಾರ್ಥದಲ್ಲಿ ಇದನ್ನು ಕೂಡ ಅಳವಡಿಸ್ಕೊಂಡಾಗ ಇನ್ನೂ ಹೆಚ್ಚಿನ ಒಂದು ಅನುಕೂಲ ಆಗುತ್ತೆ ಪೇಷಂಟ್ಸ್ಗೆ, ರೋಗಿಗಳಿಗೆ. ಸೊ ಹಾಗಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಜೊತೆಗೆ ಆಹಾರದಲ್ಲೂ ಸ್ವಲ್ಪ ನಿಮ್ಮ ಆಹಾರ ಕ್ರಮಗಳು ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡು ಈ ಥರ ಆಹಾರ ಪದಾರ್ಥ ಉಪಯೋಗಿಸ್ಕೊಂಡಾಗ ಖಂಡಿತ ನಿಮಗೆ ಪೇಯ್ನು, ಸ್ವೆಲ್ಲಿಂಗು ಎಲ್ಲ ಕಡಿಮೆ ಆಗುತ್ತೆ, ಆರೋಗ್ಯಕರವಾಗಿರ್ತೀರ. ಹೆಲ್ತ್ ಈಸ್ ವೆಲ್ತ್. ಒನ್ಸ್ ಅಗೇನ್ ನಾನು ಡಾಕ್ಟರ್ ಮುರಳೀಧರ, ರಕ್ಷಾ ಆರ್ಥೋ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ತುಮಕೂರಿನಿಂದ. ವಿಡಿಯೋ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು. ಮರ್ಯಾದೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ.